ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಸಭಾಧ್ಯಕ್ಷೆ ಬೆಳಕು ಯೋಜನೆ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದ್ರು ಸಭಾಧ್ಯಕ್ಷೆ. ಪ್ರತಿಯೊಬ್ಬ ಬಡವನ ಮನೆಗೆ ಅವನಿಗೆ ದಾಖಲಾತಿ ಇರಲಿ ಇಲ್ಲದೆ ಹೋಗ್ಲಿ, ದಾಖಲಾತಿ ಇರಲಿ ಇದ್ರೆ ಅದೇ 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 ಯಾಕೆ ಹೇಳ್ತೀನಿ, ಅಲ್ಲಿಗೆ ಬರ್ತೀನಿ. ದಾಖಲಾತಿ ಇರಲಿ ಇಲ್ಲದೆ ಹೋಗ್ಲಿ ಸಭಾಧ್ಯಕ್ಷೆ, ಅವ್ರಿಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ಸಭಾಧ್ಯಕ್ಷೆ. ಇವತ್ತು ಯಾವ್ದಾದ್ರು ಒಂದು ಬಡವ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ್ದಾನೆ ಅಂದ್ರೆ ಸಭಾಧ್ಯಕ್ಷೆ, ಅವ್ನಿಗೆ ಓಸಿ ಬೇಕು, ಸಿಸಿ ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ ಎಷ್ಟೋ ಜನ ಮನೆ ಕಟ್ಕೊಂಡ್ರು ಕೂಡ ಅವ್ರ ಮನೆಗೆ ಇವತ್ತು ಎಲೆಕ್ಟ್ರಿಕ್ ಕನೆಕ್ಷನ್ ಕೊಡ್ಲಿಕ್ಕೆ ಸಾಧ್ಯ ಆಗಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಭಾಧ್ಯಕ್ಷೆ. ಯಾವುದೋ ಒಬ್ಬ ಬಡವ ಒಂದು ತಿಂಗಳು ಎಲೆಕ್ಟ್ರಿಕ್ ಬಿಲ್ ಕಟ್ಟಿಲ್ಲ ಅಂದ್ರೆ ಇಮಿಡಿಯೇಟ್ ತಗೊಂಡು ಕಟ್ ಮಾಡ್ತಾರೆ ಸಭಾಧ್ಯಕ್ಷೆ. ಹಿಂದೆ ಆ ರೀತಿ ವಾತಾವರಣ ಇತ್ತಿಲ್ಲ. ಎಲ್ಲರೂ ಕೂಡ ಶ್ರೀಮಂತರಲ್ಲಿ ಎಲ್ಲರ ಮನಲ್ಲೂ ಕೂಡ ಯಾವಾಗಲೂ ದುಡ್ಡು ಇರ್ಲಿಕ್ಕೆ ಸಾಧ್ಯ ಇಲ್ಲ ಸಭಾಧ್ಯಕ್ಷೆ. ಇವತ್ತು ರೈತರ ಪಂಪ್ಸೆಟ್ ನ ಕನೆಕ್ಷನ್ ತಗೋಬೇಕು ಅಂದ್ರೆ 2 ರಿಂದ 2.5 ಲಕ್ಷ ಕಟ್ಟಬೇಕು ಸಭಾಧ್ಯಕ್ಷೆ. ಮೊದಲು 20,000 ರೂಪಾಯಿ ದುಡ್ಡು ಕೊಡಿದ್ರೆ ಕನೆಕ್ಷನ್ ಕೊಡೋ ಸಭಾಧ್ಯಕ್ಷೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥ ನನಗೆ ಗೊತ್ತಿಲ್ಲ ಸಭಾಧ್ಯಕ್ಷೆ. ಇವತ್ತು ಸರ್ಕಾರಗಳು ಏನೆಲ್ಲ ಮಾಡಿದ್ವಿ ಅಂತ ಹೇಳ್ತಾರೆ ಸಭಾಧ್ಯಕ್ಷೆ. ನಾನು ಉಚ್ಚಂಗಿ, ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಉಚ್ಚಂಗಿ ಪಂಚಾಯತಿಲಿ ಕರಗೂರು ಅಂತಕ್ಕಂಥ ಗ್ರಾಮಕ್ಕೆ ಹೋಗಿದೆ ಸಭಾಧ್ಯಕ್ಷೆ. ಅಲ್ಲಿರ್ತಕ್ಕಂಥ ಒಬ್ಬ ಬಡವ ಹೆಣ್ಮಗಳ ಪರಿಸ್ಥಿತಿ ನೋಡಿ ಸಭಾಧ್ಯಕ್ಷೆ. ಈ ರೀತಿ ಪರಿಸ್ಥಿತಿಲಿ ಮನೆ ಕಟ್ಕೊಂಡಿದ್ದಾರೆ ಸಭಾಧ್ಯಕ್ಷೆ. ನೋಡಿ, ಈ ರೀತಿ ಕಳೆದ 8 ವರ್ಷಗಳಿಂದ ಸಭಾಧ್ಯಕ್ಷೆ ಒಂದೇ ಒಂದು ಮನೆಯನ್ನು ಕೂಡ ನಾನು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿಲ್ಲ ಸಭಾಧ್ಯಕ್ಷೆ. ಆದ್ರೆ ಮಧ್ಯದಲ್ಲಿ 2000 ಸಭಾಧ್ಯಕ್ಷೆ 22ರಲ್ಲಿ ಒಂದು ಮಂಜೂರಾತಿ ಆಗುತ್ತೆ ಸಭಾಧ್ಯಕ್ಷೆ. ಸಭಾಧ್ಯಕ್ಷೆ 2022ರ ಸಭಾಧ್ಯಕ್ಷೆ ಒಂದು ಆದೇಶ ಆಗುತ್ತೆ. 31/12/2021ರಲ್ಲಿ ಒಂದು ಆದೇಶ ಆಗುತ್ತೆ ಸಭಾಧ್ಯಕ್ಷೆ. ಹಾಸನ ಜಿಲ್ಲೆ ಸಕಲೇಶಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಸವ ವಸತಿ ಯೋಜನೆ ಅಡಿಯಲ್ಲಿ 2,000 ಹೆಚ್ಚುವರಿ ಮನೆಗಳನ್ನ ಮಂಜೂರಾತಿ ಮಾಡಿರುತ್ತೆ ಅಂತ ಹೇಳ್ಬಿಟ್ಟು ಆದೇಶ ಆಗ್ತದೆ ಸಭಾಧ್ಯಕ್ಷೆ. ಆದ್ರೆ ಈ ಸರ್ಕಾರ ಬಂದ್ಮೇಲೆ ಇರ್ತಕ್ಕಂಥ 2,000 ಮನೆಯನ್ನು ಕೂಡ ವಾಪಸ್ ತಗೊಳ್ತಕ್ಕಂಥ ಕೆಲಸ ಆಗಿದೆ ಸಭಾಧ್ಯಕ್ಷೆ. ಈ ರೀತಿ ಮಾಡಿದ್ರೆ ಬಡವರು ಬದುಕೋದೇಗೆ ಸಭಾಧ್ಯಕ್ಷೆ. ಪ್ರತಿ ಹಳ್ಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಭಾಧ್ಯಕ್ಷೆ, ಪ್ರತಿ ಹಳ್ಳಿಲಿ ಪ್ರತಿ ಬಡವರು ಸಭಾಧ್ಯಕ್ಷ ನನ್ಗೆ ಮನೆ ಇಲ್ಲ, ಮನೆ ಕೊಡಿಸಿ. ನಾನು ಕಳೆದ 2.25 ವರ್ಷಗಳಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ, ಹಲವಾರು ಬಾರಿ ಪತ್ರಗಳನ್ನು ಕೊಟ್ಟಿದ್ದೀನಿ ಸಭಾಧ್ಯಕ್ಷೆ. ಒಂದೇ 5 ನಿಮಿಷ ಆಗಿಲ್ಲ, 1 ನಿಮಿಷ, 10 ನಿಮಿಷ ಮುಗಿಸ್ತೀನಿ. ಒಂದೇ ಒಂದು ಮನೆ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ ಸಭಾಧ್ಯಕ್ಷೆ. ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿ ಸಭಾಧ್ಯಕ್ಷೆ, ಈ ರೀತಿ ಮಾಡಿದ್ರೆ ಯಾವ ರೀತಿ ನಾವು ಕೆಲಸವನ್ನು ಮಾಡ್ತಕ್ಕಂಥದ್ದು ಅಂತ ಸಭಾಧ್ಯಕ್ಷೆ. 2019ರಲ್ಲಿ ಸಕಲೇಶಪುರ ಕ್ರೀಡಾಂಗಣಕ್ಕೆ ಅಂತೇಳಿ 1,15 ಲಕ್ಷ ರೂಪಾಯಿನ ಮಂಜೂರಾತಿ ಮಾಡ್ತಾರೆ ಸಭಾಧ್ಯಕ್ಷೆ. ಆದ್ರೆ ಈ ಸರ್ಕಾರ ಬಂದ್ಮೇಲೆ ಸಭಾಧ್ಯಕ್ಷೆ ಕೇವಲ 30 ಲಕ್ಷ ರೂಪಾಯಿ ಹಣನ ಹಿಂದೆ ಬಿಡುಗಡೆ ಆಗಿರುತ್ತೆ. ಅದಾದ ನಂತರದಲ್ಲಿ ಸಭಾಧ್ಯಕ್ಷೆ ಇದನ್ನು ಕೂಡ ವಾಪಸ್ 10 ನಿಮಿಷಕ್ಕೆ ಮುಗಿಸ್ತೀನಿ. ಸಭಾಧ್ಯಕ್ಷ ಇಷ್ಟೊತ್ತು ಕೂತೀನಿ ಸಭಾಧ್ಯಕ್ಷ, ದಯವಿಟ್ಟು 10 ನಿಮಿಷಕ್ಕೆ ಮುಗಿಸ್ತೀನಿ ಅಷ್ಟೇ ಸಭಾಧ್ಯಕ್ಷೆ. ಇದರಲ್ಲೂ ಕೂಡ 85 ಲಕ್ಷ ರೂಪಾಯಿ ದುಡ್ಡನ್ನು ವಾಪಸ್ ತಗೊಂಡಿದ್ರೆ ಇದನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ ಸಭಾಧ್ಯಕ್ಷೆ. ಬಹುಮುಖ್ಯವಾಗಿ ಸಭಾಧ್ಯಕ್ಷೆ, ಈ ಸರ್ಕಾರದಲ್ಲಿ ಸಭಾಧ್ಯಕ್ಷೆ ಹಾಸನ ಜಿಲ್ಲೆಯಲ್ಲೇ ಸಕಲೇಶಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಭಾಧ್ಯಕ್ಷೆ ಅತಿ ಹೆಚ್ಚು ಮಳೆ ಬಂದಿದೆ. 800 ಮೀಟರ್ ಮಳೆ ಬೀಳ್ತಕ್ಕಂಥ ಜಾಗದಲ್ಲಿ ಸಭಾಧ್ಯಕ್ಷೆ 1033 ಮೀಟರ್ ಮಳೆ ಆಗಿದೆ ಸಭಾಧ್ಯಕ್ಷೆ. ಫ್ಲಡ್ ಅಲ್ಲಿ ಇರ್ತಕ್ಕಂಥ 2,025,90,00,000 ರೂಪಾಯಿ ಹಣವನ್ನ ಸಭಾಧ್ಯಕ್ಷೆ ಹಾಸನ ಜಿಲ್ಲೆಯ DC ಅವರ ಖಾತೆಯಿಂದ ಕಲಬುರಗಿಗೆ ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಸಭಾಧ್ಯಕ್ಷೆ. ಇಡೀ ಸಕಲೇಶಪುರದಲ್ಲಿ ಇರ್ತಕ್ಕಂಥ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಸಭಾಧ್ಯಕ್ಷೆ, ಇಡೀ ಶಾಲೆಗಳ ಮೇಲ್ಛಾವಣಿಗಳು ಲೀಕೇಜ್ ಆಗಿ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಕೂರ್ತಕ್ಕಂಥ ಪರಿಸ್ಥಿತಿ ಇಲ್ಲ ಸಭಾಧ್ಯಕ್ಷೆ. ಅಂಗನವಾಡಿಗಳು ಫುಲ್ ಡ್ಯಾಮೇಜ್ ಆಗಿದಾವೆ, ಶಾಲೆಗಳು ಡ್ಯಾಮೇಜ್ ಆಗಿದಾವೆ, ಆಸ್ಪತ್ರೆಗಳು ಡ್ಯಾಮೇಜ್ ಆಗಿದಾವೆ. ಇಷ್ಟೆಲ್ಲ ಆದ್ರೂ ಕೂಡ ಸಭಾಧ್ಯಕ್ಷೆ ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನ ಕಲಬುರಗಿಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಸಭಾಧ್ಯಕ್ಷೆ. ಯಾಕೆ ಈ ರೀತಿ ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಸಭಾಧ್ಯಕ್ಷೆ. ನಮ್ಮ ಜಿಲ್ಲೆಯಲ್ಲಿ ಗೊರೂರು ಡ್ಯಾಮ್ ಇದೆ, ವಾಟೆಹೊಳೆ ಇದೆ, ಯಗಚಿ ಡ್ಯಾಮ್ ಇದೆ ಸಭಾಧ್ಯಕ್ಷೆ. ಆದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸಕಲೇಶಪುರದಲ್ಲಿ ಬೀಳ್ತಕ್ಕಂಥ ಮಳೆ ಸಭಾಧ್ಯಕ್ಷೆ ನಮ್ಮೆಲ್ಲೂ ಕೂಡ ನಾವು ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸಭಾಧ್ಯಕ್ಷೆ. ಇವತ್ತು ಯಗಚಿ ಚಾನಲ್ ಇರ್ತಕ್ಕಂಥದ್ದು ಇಡೀ ಚಾನಲ್ ಸಭಾಧ್ಯಕ್ಷೆ ನನ್ನ ಕ್ಷೇತ್ರದಲ್ಲಿ ಸಂಪೂರ್ಣ ಚಾನಲ್ ಹಾಳಾಗೋಗಿದೆ. ನಾನು ಹಲವಾರು ಬಾರಿ ಮನವಿನ ಮಾಡಿದ ಸಭಾಧ್ಯಕ್ಷೆ. ಆ ಚಾನಲ್ ಏನಾದ್ರು ರಿನೋವೇಷನ್ ಆಗಲಿಲ್ಲ ಅಂದ್ರೆ ಸಭಾಧ್ಯಕ್ಷೆ ನಮ್ಮ ಭಾಗದ ರೈತರಿಗೆ
ಯಾವುದೇ ಜಮೀನಿಗೂ ಕೂಡ ನೀರು ಹರಿಲಿಕ್ಕಿಲ್ಲ ಸಭಾಧ್ಯಕ್ಷೆ. ಅದೇನಾದ್ರು ಸರ್ಕಾರ ಚಾನಲ್ ರಿನೋವೇಷನ್ ಮಾಡಿಕೊಟ್ರೆ ಸಭಾಧ್ಯಕ್ಷೆ, ಅಲ್ಲಿರ್ತಕ್ಕಂಥ ಬಡ ರೈತರು ಬದುಕ್ತಕ್ಕಂಥ ಕೆಲಸ ಆಗುತ್ತೆ ಸಭಾಧ್ಯಕ್ಷೆ. ವಾಟೆಬೆಳೆ ಅಂತಕ್ಕಂಥ ಡ್ಯಾಮ್ ಸಭಾಧ್ಯಕ್ಷೆ 18,000 ಎಕರೆಗೆ ನೀರು ಕೊಡಬಹುದು. ಆದ್ರೆ ದುರಂತ ಏನು ಅಂದ್ರೆ ಸಭಾಧ್ಯಕ್ಷೆ, ಆ ಚಾನಲ್ ರಿನೋವೇಷನ್ ಆಗಲಿಲ್ಲ ಸಭಾಧ್ಯಕ್ಷೆ, ಕೇವಲ 5,000 ಎಕರೆಗೆ ನೀರು ಹೋಗ್ತಾ ಇದೆ ಸಭಾಧ್ಯಕ್ಷೆ. ಉಳಿದಿರ್ತಕ್ಕಂಥ ಏನು ಚಾನಲ್ ನೀರೇ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಭಾಧ್ಯಕ್ಷೆ. ಬಹುಮುಖ್ಯವಾಗಿ